ಎಲ್ಲರಿಗೂ ಮಹಾಸಾಧ್ವಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತಿಯ ಶುಭಾಶಯಗಳು ಹಾಗೆ ಮದರ್ಸ್ ಡೇದು ಶುಭಾಶಯಗಳು. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮದರ್ಸ್ ಡೇ ಆ್ಯಂಡ್ ನನ್ನ ಬರ್ತಡೇ ಇರೋ ಸಲುವಾಗಿ ಮೊದಲಿಗೆ ಅಮ್ಮನಿಗೆ ಕಾಲಿಗೆ ಬಿದ್ದು ಹಾಗೆ ಆಂಜನೇಯನ ಟೆಂಪಲ್ಗೆ ಹೋಗಿ ಆಂಜನೇಯನ ದರ್ಶನ ಪಡ್ಕೊಂಡು ಎಲ್ರಿಗೂ ಒಳ್ಳೇದು ಮಾಡಪ್ಪ, ಸದಾ ಈ ನಿನ್ನ ಮಗಳಿಂದ ಇರು, ಯಾಕಂದರೆ ಸ್ಟಾರ್ಟಿಂಗ್ ಶನಿ ಇರಲಿ ಏನೇ ಇರಲಿ ಕಷ್ಟ ದುಃಖ ಎಲ್ಲ ನೀನೇ ಸಾಲ್ವ್ ಮಾಡು ಅಂತೇಳಿ ಆಂಜನೇಯನ ದರ್ಶನ ಪಡ್ಕೊಂಡು ಹಾಗೆ ರೆಡಿಯಾಗಿ ಇವತ್ತು ಮಲ್ಲಮ್ಮನ ಜಯಂತಿ ಇರೋ ಸಲುವಾಗಿ ಬಸ್ಸಲ್ಲಿ ಹೋಗ್ತಿದ್ದೀನಿ. ಬಸ್ಸಲ್ಲಿ ಎಲ್ಲರೂ ಸರಸ್ವತಿ ಗತೆ ಕಾಣ್ತಿದ್ಯಾ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮನ ಗತೆ ಕಾಣ್ತಿದ್ಯಾ ಅಂತೇಳಿ ಎಲ್ಲರೂ ಕಮೆಂಟ್ ಕೊಡ್ತಿದ್ರು. ಅದು ಕಮೆಂಟ್ ಕೇಳಿ ಏನೋ ಒಂಥರ ಖುಷಿ. ಮತ್ತು ಮಲ್ಲಮ್ಮ ತಾಯಿಗೆ ಹಾಕೋಕ್ಕೆ ಮತ್ತು ನನಗೆ ಸ್ವಲ್ಪ ಹಾಕೊಳ್ಳೋಕ್ಕೆ ಅಂತೇಳಿ ಹೂವು ತೊಗೊಂಡೆ. ಅಲ್ಲಿ ಹೂವು ತೊಗೋಬೇಕಾದ್ರೆ ಅಂಕಲ್ ಹತ್ರ ಚೇಂಜ್ ಇರಲಿಲ್ಲ, 100 ರೂಪಾಯಿದು. ಅದಕ್ಕೆ ಚೇಂಜ್ ಇದೆ ಕೊಡು ಅಂತಂದರು. ಮತ್ತು ಅಲ್ಲಿ ನನ್ನದು ಫ್ರೆಂಡ್ ಹತ್ರ ಇತ್ತು, ಕೊಡು ಅಂತೇಳಿ ಕೊಟ್ಟೆ. ಅಷ್ಟರಲ್ಲಿ ನಿಮಗೆ ಗೊತ್ತಲ್ಲ ಇವಾಗ ಬಿಜಾಪುರ ಕಡೆ ಎಷ್ಟು ಬಿಸಿಲು ಅಂತೇಳಿ ನಿಂದ್ರಕ್ಕೆ ಆಗ್ತಿರ್ಲಿಲ್ಲ. ಅಂಕಲ್ ಮತ್ತು ಚೇಂಜ್ ಇದೆ ಏನಂತ ನೋಡಿದ್ರು, ಇರಲಿಲ್ಲ. ಮತ್ತು ಅದೇ 10 ರೂಪಾಯಿ ಇತ್ತು, ಕೊಟ್ಟು ನೆಕ್ಸ್ಟ್ ಇವಾಗ ತೆಂಗು ತೊಗೋಬೇಕಂತೇಳಿ ತೆಂಗು ತೊಗೊಂಡು ಇವತ್ತು ನಾನು ಹೇಮರೆಡ್ಡಿ ಮಲ್ಲಮ್ಮ ತಾಯಿ ದರ್ಶನ ಪಡೆಯಕ್ಕೆ ಬಂದಿನ್ರಿ. ಬರ್ರಿ ಇವಾಗ ಗುಡಿಗೆ ಹೋಗೋಣ ಅಂತ ಆಯ್ತು. ಬಿಜಾಪುರದಲ್ಲಿರುವಂಥ ಮಹಾಸಾಧ್ವಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನವರ ಗುಡಿ ಇದು. ಇದು ಬಂದುಬಿಟ್ಟು ಬೆಂಗಳೂರು ಬೈಪಾಸ್ ಹತ್ರ ಇದೆ. ಮತ್ತು ಇನ್ನೊಂದು ಏನು ಗೊತ್ತಾ, ಇಲ್ಲಿ ಪ್ರತಿ ವರ್ಷವೂ ಮದುವೆ ಇರ್ತೈತಿ. ಮದುವೆ ಸೀಸನಲ್ಲಿ 1 ಡೇ ಗ್ಯಾಪ್ ಇರಲ್ಲ, ದಿನ ಮದುವೆ ಇರ್ತೈತಿ. ಹಾಗೆ ಇವತ್ತು ಮದುವೆ ಇತ್ತು. ಮದುವೆ ಜನನೂ ಮತ್ತು ಜಯಂತಿ ಜನನೂ ಎಲ್ಲರೂ ತುಂಬ ಇದ್ದರು. ನಾನು ಪ್ರತಿ ವರ್ಷ ಮಾರ್ನಿಂಗೇ ಬರ್ತಿದ್ದೆ, ಬಟ್ ಈ ವರ್ಷ ಸ್ವಲ್ಪ ಲೇಟ್ ಆಯಿತು. ಅಷ್ಟರಲ್ಲಿ ನಾವು ಬರೋ ಅಷ್ಟೊತ್ತಿಗೆ ತಾಯಿದು ಅಭಿಷೇಕ ಮತ್ತು ತೊಟ್ಟಲ್ ಕಾರ್ಯಕ್ರಮ ಎಲ್ಲನೂ ಮುಗಿಸ್ಬಿಟ್ಟಿದ್ರು. ಪರವಾಗಿಲ್ಲ, ಜನ ಇರಲಿಲ್ಲ ಅಂದರೆ ತಾಯಿ ದರ್ಶನ ಇನ್ನೂ ಚೆನ್ನಾಗಾಗುತ್ತೆ ಅಂತೇಳಿ ಇವಾಗ ಒಳಗಡೆ ಹೋಗ್ತಿದ್ದೀನಿ. ಮತ್ತು ತಾಯಿದು ದೇವಸ್ಥಾನದೊಳಗಡೆ ತೊಟ್ಟಲ್ ಕಾರ್ಯಕ್ರಮ, ಪೂಜೆ, ಜಯಂತಿ ಎಲ್ಲ ಮುಗಿಸ್ತಾರೆ. ಮತ್ತು ಬಿಜಾಪುರದಲ್ಲಿರುವ ಕನ್ಗಲ್ ಹನುಮಂತರಾಯ ರಂಗಮಂದಿರ ಒಳಗಡೆ ಕಲ್ಚರ್ ಪ್ರೋಗ್ರಾಮ್ ಅದು ಎಲ್ಲ ಇರುತ್ತೆ. ಇವಾಗ ಒಳಗಡೆ ತಾಯಿ ದರ್ಶನ ಪಡೆ ಗರ್ಭಗುಡಿಗೆ ಬಂದಿದ್ದೀನಿ. ನೋಡಿ ನೋಡಿ ಎಷ್ಟು ಚಂದ. ರಟ್ಟಿಯ ಕುಲಗ ಬಂಗಾರ ಕಳಸ ಮಲ್ಲಮ್ಮ ನೀನಮ್ಮ, ರಟ್ಟಿಯ ಕುಲದ ಸಿರಿತನ ನೀನಮ್ಮ, ನಿನ್ನ ಪುಣ್ಯದ ಫಲವಂತೂ ತುಂಬಾ ಖುಷಿ ಆಯ್ತು, ಏನೋ ಒಂಥರ ನೆಮ್ಮದಿ. ಮಹಾಸಾಧ್ವಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನವರ ದರ್ಶನ ಪಡ್ಕೊಂಡು ತಾಯಿ ಅತ್ತೆಮ್ಮ, ನೀವು ಕೊಡುವ ಕಷ್ಟಗಳು ನನಗೆ ಶ್ರೀಶೈಲ ಮಲ್ಲಿಕಾರ್ಜುನನ ನೀಡುವ ಪ್ರಸಾದದಂತೆ. ಬೆಂಕಿಯಲ್ಲಿ ಬೆಂದರೇ ಚಿನ್ನದ ಹೊಳಪು ಬರುವುದು. ನಾನು ಈ ಮನೆ ಸೊಸೆಯಾಗಿ ಬಂದ ಮೇಲೆ ನಿಮ್ಮ ನಿಂದನೆ ಮಾತುಗಳು ನನ್ನ ಪೂಜಾ ಪುಷ್ಪಗಳು. ಕಣ್ಣು ಮುಚ್ಚಿದರೆ ಮಲ್ಲಿಕಾರ್ಜುನ, ಕಣ್ಣು ಬಿಟ್ಟರೆ ಜಗವೆಲ್ಲ ಮಲ್ಲಿಕಾರ್ಜುನ. ನನ್ನ ಉಸಿರೇ ಶಿವನ ಜ್ಞಾನವಾಗಿರುವಾಗ ಈ ಪ್ರಪಂಚದ ಕಷ್ಟಗಳು ನನಗೇನು ಮಾಡಬಲ್ಲವು ಎಂದು ಸದಾ ರೆಡ್ಡಿ ಕುಲಕ್ಕೆ ಬಡತನ ಬಾರದಿರಲಿ ಅಂತ ಬೇಡಿದ ನನ್ನ ಕುಲದೇವತೆ. ಸದಾಕಾಲ ಮಲ್ಲಿಕಾರ್ಜುನನ ಜ್ಞಾನದಲ್ಲೇ ನಿರುತಳಾದ ನನ್ನ ತಾಯಿ. ಓಂ ಮಲ್ಲಿಕಾರ್ಜುನಾಯ ನಮಃ, ಓಂ ಮಲ್ಲಿಕಾರ್ಜುನಾಯ ನಮಃ, ಓಂ ಮಲ್ಲಿಕಾರ್ಜುನಾಯ ನಮಃ, ಓಂ ಮಲ್ಲಿಕಾರ್ಜುನಾಯ ನಮಃ, ಓಂ ಮಲ್ಲಿಕಾರ್ಜುನಾಯ ನಮಃ. ದರ್ಶನ ಮುಗಿಸ್ಕೊಂಡು ಇವಾಗ ಅಮ್ಮನ ತೊಟ್ಟಲ್ದಾಗ ಹಾಕಿದ್ದಾರೆ. ಇಲ್ಲಿ ತೊಟ್ಟಲ್ ಕಡೆ ಬಂದು ನಮಸ್ಕಾರ ಮಾಡಿಕೊಂಡು ಎಲ್ಲರಿಗೂ ಒಳ್ಳೇದು ಮಾಡವ ತಾಯಿ ಅಂತ ಹೇಳಿ ನಾನು ತೊಟ್ಟಲ್ಗೆ ಕಾಲು ಬಿದ್ದು, ಮತ್ತು ಇವಾಗ ಇಲ್ಲಿ ಅಮ್ಮಂದು ಜಯಂತಿ ಮಾಡಿದ್ದಾರೆ. ನಮಸ್ಕಾರ ಮಾಡಿ ಅಮ್ಮನಿಗೆ ಆರತಿ ಬೆಳಗಿ ಮಹಾಮಾತೆಗೆ ಸಾಧ್ವಿ ಶಿರೋಮಣಿ ಮಲ್ಲಮ್ಮಗೆ, ಸಾಧ್ವಿ ಶಿರೋಮಣಿ ಮಲ್ಲಮ್ಮಗೆ, ಮಲ್ಲಮ್ಮಗೆ ಶರಣೆ ಮಲ್ಲಮ್ಮಗೆ, ಮಲ್ಲಮ್ಮಗೆ ಸಾಧ್ವಿ ಮಲ್ಲಮ್ಮಗೆ. ಬೆಳಿಗ್ಗೆ ಮತ್ತೆ ಬೆಳಗ್ಗೆ ಬರಬೇಕಾದ್ರೆ ನಾನು ಪೂಜೆ ಮಾಡ್ಕೊಂಡಿರಲಿಲ್ಲ. ಯಾಕಂದರೆ ಆಂಜನೇಯನಿಗೋಗಿ ಈ ಕಡೆ ಬರ್ಬೇಕಂದ್ರೆ ಲೇಟ್ ಆಗುತ್ತೆ ಅಂತೇಳಿ ಹಾಗೆ ಬಂದಿದ್ದೆ. ಅದಕ್ಕೆ ತಾಯಿ ಮುಂದ್ಗಡೆ ಕೂತ್ಕೊಂಡು ಪೂಜೆ ಮಾಡ್ಕೊಳಕತ್ತೀನಿ ರೀ. ಲಿಂಗಕ್ಕೆ ನೀರು ಅಥವಾ ಹಾಲು ಪಂಚಾಮೃತ ಅಭಿಷೇಕ ಮಾಡುವುದು ಇದು ಮನಸ್ಸಿನ ಕಲ್ಮಶ ತೊಳೆದು ಶುದ್ಧಗೊಳಿಸುವ ಸಂಕೇತ. ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನವರು ವಚನ ಸಂಸ್ಕೃತಿಯ ಪ್ರಭಾವದಿಂದ ಇಷ್ಟಲಿಂಗದ ಪೂಜೆ ಮಾಡುತ್ತಿದ್ದರು. ಇದು ದೇಹವನ್ನು ದೇಗುಲವಾಗಿಸಿಕೊಂಡು ಅಂಗೈಯಲ್ಲಿ ಲಿಂಗನಿಟ್ಟು ಮಾಡುವ ಅಂತರಂಗದ ಪೂಜೆ ಎಂದು ಹೇಳ್ತಿದ್ದರು. ಹಾಗೆ ಪೂಜೆ ಮುಗಿಸ್ಕೊಂಡು 1 ಸೆಕೆಂಡ್ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತೇಳಿ. ಅಲ್ಲಿ ನೋಡ್ರಿ ತೊಟ್ಟಲ್ ಕಾರ್ಯಕ್ರಮ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಜಯಂತ್ಯೋತ್ಸವಕ್ಕೆ ಫೋಟೋ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾರೆ. ಹಿಂದ್ಗಡೆ ಶ್ರೀರಾಮನ್ ಫೋಟೋ ಇದೆ ನೋಡ್ರಿ, ಎಷ್ಟು ಚಂದ ಪೂಜೆ ಮಾಡಿದ್ದಾರೆ. ಡೆಕೋರೇಷನ್ ಎಲ್ಲ ಜಯಂತ್ಯೋತ್ಸವ ಸಲುವಾಗಿ ಮಾಡಿದ್ದಾರೆ. ಮತ್ತು ಇಲ್ಲಿ ಗರ್ಭಗುಡಿಯಲ್ಲಿ ನೋಡ್ರಿ ನಮ್ಮ ತಾಯಿ ಎಷ್ಟು ಚಂದ ಕಾಣ್ತಿದ್ದಾಳೆ ನೋಡಿ. ಮಹಾಸಾಧ್ವಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಸದಾ ಮಲ್ಲಿಕಾರ್ಜುನನ ಜ್ಞಾನದಲ್ಲೇ ಇದ್ದಳು.
ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ. ಒಂದು ಸೆಕೆಂಡ್ ನೋಡ್ರಿ, ಗರ್ಭಗುಡಿ ಅದು ಎಲ್ಲ ತೋರಿಸ್ತೀನಿ ನೋಡಿ. ಎಷ್ಟು ಚಂದ ಕಾಣ್ತಿದ್ದಾಳೆ ತಾಯಿ. ನೋಡ್ಕೊರಿ ಗುಡಿ ಇದು ಎಲ್ಲ ಫುಲ್ ಯಾವ ಥರ ಡೆಕೋರೇಷನ್ ಮಾಡಿದಾರಂತೆ, ಚೆನ್ನಾಗಿ ಮಾಡಿದಾರಲ್ಲ. ಪೂಜೆ ದರ್ಶನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕುಂತು ಹೋದ್ರಾಯ್ತಂತೇಳಿ ಅಲ್ಲೇ ಕೂತ್ಕೊಂಡು ಏನೋ ಒಂಥರ ನೆಮ್ಮದಿ ಅನಿಸುತ್ತೆ. ಅಲ್ಲೇ ಗುಡಿಯಲ್ಲೇ ಯಾರೂ ಇರಲಿಲ್ಲ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೊರಗೆ ಬಂದರೆ ಎಲ್ಲರೂ ನನ್ನ ಕಂಡು ಹಿಡಿದ್ರು. ಮೇಡಮ್ ಈಗಲೇ ನಿಮ್ಮ ಸ್ಟೇಟಸ್ ನೋಡಿದ್ದೀನಿ, ಚೆನ್ನಾಗಿ ಮಾಡ್ತೀರಾ ಅಂತಂದರು. ನಾನು ಫಸ್ಟ್ ಟೈಮ್ ಹೆಂಗೆ ಆಗ್ಬೇಕು ಗೊತ್ತ್ರಿ, ಯಾರೋ ನನಗೂ ಕಂಡು ಹಿಡಿತಿದ್ದಾರಲ್ಲ, ನನ್ನ ವಿಡಿಯೋಸ್ ಎಲ್ಲೋ ರೀಚ್ ಆಗ್ತಿದೆ ಅಲ್ಲ ಅಂತೇಳಿ ಸಮಾಧಾನ ಆಯಿತು. ಮತ್ತು ನನ್ನ ವಿಡಿಯೋ ನನಗೆ ತೋರಿಸ್ಬಿಟ್ರು. ಎಷ್ಟು ಕೆಟ್ಟ ಖುಷಿ ಆಗ್ಬೇಕಂದ್ರೆ ಅಷ್ಟು ಕೆಟ್ಟ ಖುಷಿ ಆಯಿತು. ಮತ್ತು ಬರ್ಡೇನೂ ವಿಶ್ ಮಾಡಿದರು. ಹಾಗೆ ಸ್ವಲ್ಪ ಜನದ ಕ್ಲಿಪ್ ಹಾಕಿದ್ದೀನಿ, ಒಟ್ಟರದ್ದು ಕ್ಲಿಪ್ ಹಾಕೋಕ್ಕಾಗಿಲ್ಲ. ಮತ್ತು ನನ್ನ ಜೊತೆನೂ ಫೋಟೋ ತೊಗೊಂಡ್ರು. ಏನೋ ಒಂಥರ ಖುಷಿ, ಎಲ್ಲರೂ ನನ್ನ ಕಂಡು ಹಿಡಿತಿದ್ದಾರಲ್ಲ, ನನ್ನ ಗುರುತಿಸ್ತಿದ್ದಾರಲ್ಲ ಅಂತೇಳಿ ಒಂಥರ ಏನೋ ಸಮಾಧಾನ. ಇವತ್ತು ಮಲ್ಲಮ್ಮ ಜಯಂತಿ ಬ್ಲಾಗ್ ಎಲ್ಲರಿಗೂ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ. ಜೈ ಶ್ರೀರಾಮ್, ಜೈ ಮಹಾಸಾಧ್ವಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ.